ನನ್ನ ಕಾರ್ಯಕ್ರಮ ಏನಿಲ್ಲ. ಇವತ್ತು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರಿ. ನಾವು ರಾಮೂರು ದೇವಸ್ಥಾನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅಲ್ಲೆಲ್ಲ ಊಟದ ವ್ಯವಸ್ಥೆ ಇತ್ತು. ಊಟದ ವ್ಯವಸ್ಥೆಯಲ್ಲಿ ಬಂದು ಎಲ್ಲ ಹೆಣ್ಮಕ್ಳಿಗೆ ಸೀರೆ ವಿತರಣೆ ಮಾಡ್ತಾಯಿದ್ದೀನಿ. ಆಮೇಲೆ ನನ್ನ ಫ್ರೆಂಡ್ಸು ಸ್ನೇಹಿತರೆಲ್ಲ ಬಂದುಬಿಟ್ಟು ಆಚರಣೆ ಮಾಡಿದ್ರೆ ಅದು ನಂಗೆ ತುಂಬ ಖುಷಿ ಆಗ್ತದೆ. ಇದು ರಾಮಂದು ಇವತ್ತಿನ ದಿವಸ ನನಗೆ ಮರೆಯೋಕ್ಕಾಗಲ್ಲ. ನನ್ನ ಲೈಫ್ ಇರೋ ಗಂಟ ಮರೆಯೋಕ್ಕಾಗಲ್ಲ. ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಬರ್ತಾರೆ ಅವ್ರಿಗೆಲ್ಲ ಕೊಡ್ತಾನೆ ಇರ್ತೀನಿ ಮೇಡಮ್. ಇಷ್ಟು ಜನ ಅಂತ ಹೇಳಕ್ಕೆ ಹೋಗಲ್ಲ, ಎಷ್ಟು ಜನನ ಬರಲಿ ಕೊಡ್ತಾರೆ. ಸುರೇಶ್ ಗೌಡ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನಮ್ಮ ಹೆಣ್ಣೂರು ವಾರ್ಡಿಂದ ನಾವು ಶುಭ ಕೋರ್ತೀವಿ. ಸೋಷಿಯಲ್ ಆಕ್ಟಿವಿಟೀಸ್ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅವರು ಪ್ರತಿ ಒಂದು ಹಬ್ಬದ್ದಾಗಿರ್ಬೋದು, ಅವರು ಹುಟ್ಟಿದ ಹಬ್ಬ ಆಗಿರ್ಬೋದು, ಪ್ರತಿ ಬಡವ್ರಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅವ್ರಿಗೆಲ್ಲರಿಗೂ ರೇಷನ್ ಕಿಟ್ಸು, ಮತ್ತು ಎಲ್ಲರಿಗೂ ಬಟ್ಟೆ, ಸೀರೆ ವಿತರಣೆ, ಪ್ರತಿಯೊಂದೂ ಅವರು ಏನೂ ಮಾಡಲೇಬೇಕು ಅಲ್ಲ, ಜನಗಳಿಗೋಸ್ಕರ ಮಾಡಲೇಬೇಕು ಅನ್ನೋದನ್ನು ದೃಢವಾಗಿ ಒಂದು ನಿರ್ಧಾರ ಮಾಡಿ ಮಾಡ್ತಾರೆ. ಸುಮ್ಮನೆ ಒಂದು 10 ಜನಕ್ಕೆ ಅಂತ ಅವ್ರು ಶೋ ಆಫ್ ಎಲ್ಲೂ ಮಾಡಲ್ಲ. ಅವರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಯಾವುದೇ ಥರ ಇಂಟೆನ್ಷನ್ ಅವ್ರ ಮೈಂಡ್ಸೆಟ್ಟಲ್ಲಿ ಇಲ್ಲ. ಯಾವುದೇ ಒಂದು ನೆಕ್ಸ್ಟ್ ನಿಂತ್ಕೊಳ್ಳೋ ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಳ್ಳೋ ಆ ಇಂಟೆನ್ಷನ್ ಅಂತೂ ಇಲ್ಲವೇ ಇಲ್ಲ ಅವ್ರಿಗೆ. ಬಡವ್ರಿಗೆ ಮಾಡಬೇಕು, ನಮ್ಮ ಕೈಯಲ್ಲಾಗಿದ್ದಷ್ಟು ಸಹಾಯ ಮಾಡೋಣ, ಮತ್ತು ಯಾರಿದ್ದಾರೆ ಅವ್ರನ್ನ ಪ್ರತಿಯೊಬ್ಬರು ಮುಂದೆ ತೊಗೊಂಬರೋದಕ್ಕೂ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮಾತುಗಳೇ ಇಲ್ಲ, ಯಾಕಂದರೆ ಅಷ್ಟು ಒಂದು ಒಳ್ಳೆ ಗುಣ ಇರೋಂಥ ವ್ಯಕ್ತಿ ಅವರು. ಇವತ್ತು ರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ. ಭಗವಂತ ಅವರಿಗೆ ಎಲ್ಲ ಕೊಟ್ಟಿದ್ದೆ, ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ. ಅವರ ರೀತಿ ಆರಾಧಿಸ್ತಾ ಇರಲಿ. ಭಗವಂತ ಅವ್ರಿಗೆಲ್ಲ ಕೊಟ್ಟಿದ್ದೆ, ಒಳ್ಳೆ ಗುಣಗಳು ಕೊಟ್ಟಿದ್ದಾರೆ. ಪ್ರಭು ಶ್ರೀರಾಮನು ಒಳ್ಳೆ ಮಾಡಿ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ.